ನಮ್ಮ ಟಾರ್ಗೆಟ್ ಮಂಜುನಾಥ ಸ್ವಾಮಿ ಅಲ್ಲ, ಮಂಜುನಾಥನ ದೇವಸ್ಥಾನ ಅಲ್ಲ ಅಂತ. ಏಟು ಬಿದ್ದದ್ದು, ಅಪಪ್ರಚಾರ ಆಗಿದ್ದು ದೇವಸ್ಥಾನದ ಬಗ್ಗೆನೇ ಸ್ವಾಮಿ. ನಿಮ್ಮ ಉದ್ದೇಶ ಅದಾಗಿರಲಿಲ್ಲ. ನಿಮ್ಮ ಸುಳ್ಳುಗಳನ್ನು ಬಯಲಿಗಿಡದವರ ಉದ್ದೇಶವು ನಿಮಗೆ ಮನೆ ಸಿಗದಂಗಾಗಲಿ ಅನ್ನೋದೇನಾಗಿರಲಿಲ್ಲ. ಸಪೋರ್ಟ್ ಮಾಡಿದವರೇ ಜೊತೆಗಿಲ್ಲ, ಕೈ ಕೊಟ್ಟರು, ಜೊತೆಗಿದ್ದವರು ಉಲ್ಟಾ ಹೊಡೆದ್ರು, ಸಪೋರ್ಟ್ ಮಾಡ್ತಿದ್ದ ಜನ ಕಡಿಮೆ ಆದರು. ಇದನ್ನು ಅನೇಕರು 12 ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿದ್ದಾರೆ. 12 ವರ್ಷಗಳಿಂದ ಅನುಭವಿಸ್ಕೊಂಡು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ತೋರಿಸಿದ್ದು. ಬ್ಯಾಂಕ್ ಸ್ಟೇಟ್ಮೆಂಟು 2 ಅಕೌಂಟ್ಗಳು ಸ್ಟೇಟ್ಮೆಂಟ್ಗಳು ನನ್ನ ಹತ್ರನೂ ಇದ್ದಾವೆ. ಸುಜಾತ ಅನ್ನುವ ಮಹಿಳೆ ಸುಜಾತ ಭಟ್ಟೆ ಆಗಿರಲಿಲ್ಲ, ಆಕೆಗೆ ಅನನ್ಯ ಅನ್ನೋ ಮಗಳೇ ಇರಲಿಲ್ಲ ಅಂತ ಹೇಳಿದವರಿಗೆ ಪೇಮೆಂಟ್ ಗಿರಾಕಿ ಅಂದ್ರಿ, ಸೂಟ್ ಕೇಸ್ ಬಂತ ಅಂದ್ರಿ, ಪೇಮೆಂಟ್ ಆಯ್ತಾ ಅಂತ ಕೇಳಿದ್ರಿ. ಆ ಮಾತುಗಳನ್ನು ಆಡುವಾಗ ಬಹಳ ಸುಲಭ ಅಲ್ವಾ? ಹಂಗೆ ಹೇಳುವಾಗ ಬಹಳ ಸುಲಭ ಅಲ್ವಾ? ತಮ್ಮ ಗುರುತು ಬಂದಾಗ ನೋಡಿ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್, ಎಲ್ಲಿಂದ ದುಡ್ಡು ಬಂದಿದೆ, ಯಾರಿಂದ ದುಡ್ಡು ಬಂದಿದೆ. ಸತ್ಯ ಹೇಳುವವರನ್ನ ಪೇಮೆಂಟ್ ಗಿರಾಕಿ ಅಂದ್ರಿ, ತನಿಖೆ ಮಾಡುವವರನ್ನ ಪೇಮೆಂಟ್ ಗಿರಾಕಿ ಅಂದ್ರಿ. ಸೂಟ್ ಕೇಸ್ ಬಂತ ಅಂತ ಕೇಳಿದ್ರಿ, ತನಿಖೆ ಮಾಡಿ ಸತ್ಯ ಹೇಳಿದವ್ರಿಗೆ. ಸುಳ್ಳು ಹೇಳಿದವ್ರಿಗೂ ಈಗ ಜಸ್ಟಿಫಿಕೇಶನ್ ಕೊಟ್ಕೊಳ್ಳೋದು, ಶುದ್ಧ ಸುಳ್ಳು ಹೇಳಿದವರು. ಸುಜಾತ ಭಟ್ ಕಣ್ಣೀರು ಹಾಕಿದ್ರು ಅಂತ ನಕಲಿ ದೇವಮಾನವ ಮತ್ತು ಆತನ ತಮ್ಮ ಹರ್ಷೇಂದ್ರನ ಬಣ್ಣ ಬಯಲಾಗ್ಬಿಡುತ್ತೆ, ಶಿವತಾಂಡವ ಶುರುವಾಗ್ಬಿಡುತ್ತೆ ಅನ್ಲಿಲ್ಲ. ಶಿವತಾಂಡವ ಶುರುವಾಗ್ಬಿಡುತ್ತೆ ಅಂತ ಅನ್ಲಿಲ್ಲ ನಾವು. ನನಗೇನು ಪೇಮೆಂಟ್ ಬಂದಿಲ್ಲ ನೋಡಿ ಅಂತ ಮಾತನಾಡುವಾಗ ಇನ್ನೊಬ್ಬರ ಪೇಮೆಂಟು, ನಿಮಗೆ ಪೇಮೆಂಟ್ ಆಯ್ತಾ, ಸೂಟ್ ಕೇಸ್ ಬಂತ, ಸರಿನಾ? ಅದು ಈ ದೇಶದಲ್ಲಿ ಹೆಂಗಾಗಿದೆ ಅಂದ್ರೆ ನ್ಯಾಯ ನೀತಿ ಪರವಾಗಿ ಮಾತನಾಡುವವರಿಗೆ ಬೆಲೆನೇ ಇಲ್ದಂಗಾಗಿದೆಯಂತೆ. ನಿಮಗೂ ಅರ್ಥ ಆಗಲಿ ಈ ದೇಶದಲ್ಲಿ ಪರಿಸ್ಥಿತಿ ಹೆಂಗಿದೆ. ನ್ಯಾಯ ಸತ್ಯದ ಪರ ನಿಂತ್ರೆ ನಾಳೆ ನಿಮಗೂ ಇದೇ ಪರಿಸ್ಥಿತಿ ಬರ್ಬೋದು. ಯಾವ ನ್ಯಾಯದ ಪರ ನಿಂತ್ಕೊಂಡ್ರಿ? ಯಾವ ಸತ್ಯದ ಪರ ನಿಂತ್ಕೊಂಡ್ರಿ? ಹೇಳಿದ್ದು ಹಸಿ ಸುಳ್ಳು, ಮಾಡಿದ್ದು ಶುದ್ಧ ಷಡ್ಯಂತ್ರ. ಈಗ ವಿಕ್ಟಿಮ್ ಕಾರ್ಡ್ ಬೇರೆ. ಈ ದೇಶದಲ್ಲಿ ಡೆಬಿಟ್ ಕಾರ್ಡು, ಪಾನ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲಕ್ಕಿಂತ ಜಾಸ್ತಿ ನಡೆಯೋದು ವಿಕ್ಟಿಮ್ ಕಾರ್ಡು. ಯು ಆರ್ ಪ್ಲೇಯಿಂಗ್ ದಾಟ್ ನೌ. ನಾನು ಕೇಳೋದು, ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಬಿಡಿ ಅಂತ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದವರು ಜೈಲಿಗೆ ಹೋಗ್ತಾರೆ. ಧರ್ಮಸ್ಥಳದ ದೇವಸ್ಥಾನಕ್ಕೆ ಜೆಸಿಬಿ ನುಗ್ಗಿಸಬೇಕು ಅಂದವರು ರಾಜಾರೋಷವಾಗಿ ಹೊರಗಡೆ ಇರ್ತಾರೆ. ರಾಜಾರೋಷವಾಗಿ. ಮಿಸ್ಟರ್ ಯೂಟ್ಯೂಬರ್, ಇದು ನಡೀತಾ ಇದೆ ಸ್ವಾಮಿ. ಇಲ್ಲಿ ನಡೀತಾ ಇರೋದು ಇದು. ಧರ್ಮಸ್ಥಳ ದೇವಸ್ಥಾನದ ಮುಂದೆ ನಿಂತು ಜನ ದಂಗೆ ಎದ್ದು ದೇವಸ್ಥಾನದ ಮೇಲೆ ಕಲ್ಲು ಹೊಡಿಬೇಕು ಅಂತ ಹೇಳಿದ ಇದೇ ಸುಜಾತ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿರ್ತಾರೆ. ನಡೀತಾ ಇರೋದು ಇದು.